ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಯಾವ ಸ್ಥಳದಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ಎಂಬುದಾಗಿ ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಮತ್ತು ನೀವು ಅನುದಿನವೂ ದೇವರ ವಾಕ್ಯ ಕೇಳುತ್ತಾ ನಿಮ್ಮ ಹೃದಯದಲ್ಲಿ ಸ್ಥಿರಗೊಳ್ಳುತ್ತಾ ಬಲಗೊಳ್ಳುತ್ತಾ ಇದ್ದೀರಿ ಎಂಬುದಾಗಿ ನಂಬುತ್ತೇನೆ. ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಅಂತ್ಯಕಾಲದಲ್ಲಿ ಕಲಬೆರಕೆಯ ಬೋಧನೆ ಎಲ್ಲಾ ಕಡೆಗಳಲ್ಲಿ ಕಾಣ್ತಿದ್ದೇವೆ. ಗೊಂದಲವನ್ನು ನೋಡ್ತಿರುವಾಗ, ಯೇಸುವಿನ ನಾಮದಲ್ಲಿ ಸುಳ್ಳು ಬೋಧಕರು ಹೊರಡುತ್ತಿರುವಾಗ ನಾವು ಏನ್ ಕೇಳ್ತಿದ್ದೇವೋ ಎಂದು ಗ್ರಹಿಸಿಕೊಳ್ಳುವುದಕ್ಕೂ ಸತ್ಯವಾಕ್ಯವನ್ನು ಸರಿಯಾಗಿ ಬೋಧಿಸುವ ಬೋಧನೆಗಳಿಗೆ ನಾವು ಕಿವಿಗೊಟ್ಟು ನಮ್ಮ ಹೃದಯ ಸರಿಪಡಿಸಿಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಯಾರು ಹೇಳಿದ್ರೂ ಕೂಡ ವಾಕ್ಯವಲ್ಲವೋ, ಯಾವ ಚರ್ಚಿಗೆ ಹೋದರೂ ಸಿಗೋದು ಮೋಕ್ಷ ತಾನೇ ಅಂದುಕೊಳ್ಳುವಂತೆ ಈ ದಿನಮಾನಗಳಲ್ಲಿ ಗೊಂದಲಗಳನ್ನು ನಾವು ನೋಡ್ತಿದ್ದೇವೆ. ದೇವರ ವಾಕ್ಯ ಯಾರು ಬೇಕಾದರೂ ಸಾರಬಹುದು, ನಿಜವೇ. ಇದಕ್ಕೇನು ದೊಡ್ಡದಾಗಿ ಒಂದು ಕೋರ್ಸ್ ಖಚಿತವಾಗಿಯೂ ಮಾಡಬೇಕು, ಒಂದು ಲೈಸೆನ್ಸ್ ತೆಗೆದುಕೊಳ್ಬೇಕಂತಿಲ್ಲ. ಒಂದು ಕಾಲದಲ್ಲಿ ಆ ಪದ್ಧತಿ ಇತ್ತು. ಆದರೆ ಇವಾಗ ನೋಡಿ, ಯಾರ್ಯಾರೋ ಸೆಲ್ಫ್ ಅಪಾಯಿಂಟೆಡ್ ಪಾಸ್ಟರ್ ತಮ್ಮಷ್ಟಕ್ಕೆ ತಾವೇ ಪಾಸ್ಟರ್ ಎಂದು ನೇಮಿಸಿಕೊಳ್ತಾರೆ, ತಮ್ಮಷ್ಟಕ್ಕೆ ತಾವೇ ಸಭೆ ಇಟ್ಕೊಳ್ತಾರೆ, ತಮ್ಮಷ್ಟಕ್ಕೆ ತಾವೇ ನನಗೆ ಪರಿಶುದ್ಧಾತ್ಮನ ವರಗಳಿವೆ ಎಂದು ಹೇಳಿಕೊಳ್ತಾರೆ. ಹಾಗಾಗಿ ಈ ದಿನಮಾನಗಳಲ್ಲಿ ಈ ಲೋಕದಲ್ಲಿ ಗೊಂದಲವೇ ಕಾಣಿಸ್ತಿದೆ. ಯಾರನ್ನು ವಿಮರ್ಶಿಸುತ್ತಾ ಇಲ್ಲ. ಒಂದು ವೇಳೆ ನಿಜವಾಗ್ಲೂ ಅಭಿಷೇಕಿಸಲ್ಪಟ್ಟು ದೇವರ ಸೇವೆ ಮಾಡುವಂತಹ ದೇವರು ಆರಿಸಿಕೊಂಡ ಸೇವಕರಿದ್ದಿರಬಹುದು. ಅಂಥವರನ್ನು ನೋಡಿ ಅನುಸರಣೆ ಮಾಡುವಂತಹ ಬಹಳಷ್ಟು ಸುಳ್ಳು ಬೋಧಕರು ಇರಬಹುದು. ಯಾರು ನಿಜ ಯಾರು ಸುಳ್ಳು ಎನ್ನುವಂಥದ್ದು ಅವರ ಫಲಗಳ ಮೇರೆಗೆ ಗೊತ್ತಾಗ್ತದೆ ಅಂದಿದ್ದಾರೆ ಯೇಸು. ಅಷ್ಟೇ ಅಲ್ಲ, ಬೋಧನೆ ಎಲ್ಲರಂತೆ ಕಾಣಿಸಬಹುದು, ಉದ್ದೇಶವು ಎಲ್ಲರಿಗೂ ಒಂದೇ ಇದ್ದಂತೆ ಕಾಣಿಸಬಹುದು. ಮುಳ್ಳು ಪೊದೆಗಳಲ್ಲಿ ದ್ರಾಕ್ಷಿಗಳನ್ನು ನಾವು ಕೊಯ್ಲಿಕ್ಕಾಗೋದಿಲ್ವಲ್ಲ. ಹಾಗೆಯೇ ದೇವರ ವಾಕ್ಯ ಸರಿಯಾಗಿ ವಿಭಜಿಸಿದಾಗ ಅಲ್ಲಿ ಪವಿತ್ರಾತ್ಮನ ಕಾರ್ಯಗಳು, ಅಂದರೆ ಹೃದಯದ ಮಾರ್ಪಡುವಿಕೆಗಳು ಜರುಗುತ್ತವೆ, ಪಶ್ಚಾತ್ತಾಪ ಉಂಟಾಗುತ್ತೆ. ದೇವರ ವಾಕ್ಯ ಸಾರಲ್ಪಡುತ್ತಿರುವಾಗಲೇ ನಮ್ಮ ಹೃದಯದೊಳಗೆ ಬೆಳಕುಂಟಾಗ್ತದೆ, ಮೂರ್ಖತ್ವದಿಂದ ಬಿಡುಗಡೆ ಹೊಂದುತ್ತೇವೆ. ಸತ್ಯವಾಕ್ಯವನ್ನು ನಾವು ಕೇಳಿದಾಗ ನಮ್ಮೊಳಗಿರುವಂತಹ ಬೇಡವಾದ ಸುಳ್ಳು, ಅನೀತಿ, ಅಕ್ರಮ ಏನಾಗಿದೆ ಎಂದು ನಾವು ಗುರುತಿಸುವವರಾಗಿರ್ತೇವೆ. ಆ ದಿನ ಪೇತ್ರನು ಪ್ರಸಂಗಿಸಿದಾಗ, ಸ್ವಾಮಿಗಳೇ, ನಾವು ರಕ್ಷಣೆ ಹೊಂದಬೇಕಾದರೆ ಏನ್ ಮಾಡಬೇಕೆಂದು ಜನರು ಕೇಳಿದ್ರಲ್ಲವೇ? ಆಗ ಹೇಳ್ತಾನೆ, ನೀವು ಮಾನಸಾಂತರ ಹೊಂದಿರಿ, ನಿಮ್ಮ ಪಾಪ ಕ್ಷಮಾಪಣೆಗೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಅನ್ನುತ್ತಾರೆ. ಅವರ ಹೃದಯದಲ್ಲಿ ನೊಂದುಕೊಂಡ್ರೆಂದು ವಾಕ್ಯ ಹೇಳುತ್ತೆ. ನಮ್ಮ ಹೃದಯವನ್ನು ನೋವುಂಟು ಮಾಡುವಂತೆ ಮಾಡಿದ್ರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ. ಯಾಕೆಂದರೆ ದೇವರ ವಾಕ್ಯ ಸಜೀವವಾದದ್ದು, ಇಬ್ಬಾಯಿ ಕತ್ತಿಯಾಗಿದೆ, ಹೃದಯದ ಆಲೋಚನೆಗಳನ್ನು ತೂರಿ ಹೋಗುವಷ್ಟು ಹದವಾದದ್ದಾಗಿದೆ. ಈ ದಿನ ನೋಡಿರಿ, ನಮ್ಮ ಜೀವಿತದಲ್ಲಿ ಆ ಶರೀರದೊಳಗೆ ಒಂದು ರೋಗ ಬಂದಾಗ, ಒಂದು ಅನಾರೋಗ್ಯ ಬಂದಾಗ, ಒಂದು ಪಾಠ ಹಾಳಾದಾಗ, ಅನಾರೋಗ್ಯಕ್ಕೊಳಗಾದಾಗ, ಇಲ್ಲವೇ ಒಂದು ಗಡ್ಡೆ ಬಂದಾಗ ಅದನ್ನು ಅಮುಕಿದ್ರೆ ಹೋಗೋದಿಲ್ಲ. ಅದರ ಮೇಲೆ ಯಾವುದೋ ವಿಕ್ಸ್ ಆಗಲಿ ಅಮೃತಾಂಜನಾಗಲಿ ಹಚ್ಚಿದ್ರೆ ಹೋಗಲ್ಲ. ಅದನ್ನು ಸರ್ಜರಿ ಮಾಡಬೇಕು, ಆಳವಾಗಿ ಅಗಿದು ಕೊಯ್ದು ಅದರೊಳಗಿರುವ ಆ ಒಂದು ಇನ್ಫೆಕ್ಷನ್ ಎಲ್ಲ ತೆಗೆದು ಹಾಕುವಾಗಲೇ ಆ ವ್ಯಕ್ತಿ ಕ್ಯೂರ್ ಆಗ್ತಾನೆ. ಹಾಗೆಯೇ ಪಾಪದ ಕಣಗಳು ನಮ್ಮ ಹೃದಯದೊಳಗೆ ತುಂಬಿಕೊಂಡಿವೆ, ಪಾಪ ತುಂಬಿಕೊಂಡಿದೆ. ಅದಕ್ಕೆ ವಾಕ್ಯದ ಮುಖಾಂತರ ಆ ಪಾಪಗಳೆಲ್ಲ ಬಯಲುಪಡಿಸಿ, ಆ ಪಾಪ ಗ್ರಹಿಸಿಕೊಂಡು ಒಪ್ಪಿಕೊಂಡು ನಾವು ಬಿಟ್ಟು ಬಿಡೋದಾದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡ್ತೇವೆ, ಆಶೀರ್ವದಿಸಲ್ಪಡ್ತೇವೆ. ನೀವು ಕೇಳುವ ಬೋಧನೆ ನಿಮಗೆ ನೀತಿ ಕಲಿಸುತ್ತಾ ಇದೆಯಾ? ನೀವು ಕೇಳುವ ಬೋಧನೆಯ ಮುಖಾಂತರ ನಿಮಗೆ ಪಶ್ಚಾತ್ತಾಪ ಉಂಟಾಗ್ತಿದೆಯಾ? ಅಷ್ಟಕ್ಕೂ ನೀವು ಕೇಳುವ ವಾಕ್ಯದಿಂದ ನಿಮ್ಮ ಸ್ಥಿತಿ ಎಂಥದೆಂದು ಗ್ರಹಿಸಿಕೊಳ್ತಾ ಇದ್ದೀರಾ? ವಾಕ್ಯ ಕೇಳಿದಾಗ ಈ ವಾಕ್ಯವು ಒಂದು ಕಥೆಯ ರೂಪದಲ್ಲಿದೆ ಎಂದು ಹೇಳಿಕೊಳ್ಳುವುದರಿಂದ ಯಾವ ಪ್ರಯೋಜನವಿರಲ್ಲ. ಒಂದು ವಾಕ್ಯ ಸಂದೇಶ ಕೇಳಿದ ಮೇಲೆ ಅಬ್ಬೋ, ಆಹಾ, ಓಹೋ ಎಂದು ಸುಮ್ಮನೆ ಉಲ್ಲಾಸ ಸಂತೋಷ ಪಡುವುದರಿಂದಲೂ ಕೂಡ ಯಾವ ಪ್ರಯೋಜನವಿಲ್ಲ. ಆ ವಾಕ್ಯವು ನಿಮ್ಮ ಹೃದಯವನ್ನು ಪರಿಶೋಧಿಸಬೇಕು, ನಿಮ್ಮ ಸ್ಥಿತಿಯನ್ನು ಬಯಲುಪಡಿಸಬೇಕು. ಈ ಅಂತ್ಯಕಾಲದಲ್ಲಿ ಬಹಳ ವಿಪರೀತವಾದ ಪರಿಸ್ಥಿತಿ ಇರುತ್ತದೆ ಎಂದು ಆ ಕಾಲದಲ್ಲೇ ಪೌಲನು ತಿಮೋತಿಯನ್ನು ಎಚ್ಚರಿಸಿ, ಜಾಗರೂಕನಾಗಿರು, ನಿನ್ನ ಬೋಧನೆಯನ್ನು ಕೇಳುವವರ ವಿಷಯದಲ್ಲಿ ಜಾಗರೂಕನಾಗಿರು ಎಂದು ಎಚ್ಚರಿಸುತ್ತಾನೆ. ನೋಡೋಣ ಬನ್ನಿ, 2ನೇ ತಿಮೋತಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3-4 ವಚನ ಓದುತ್ತಾ ಇದ್ದೇನೆ. ಯಾಕೆಂದರೆ
ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ತಮಗೋಸ್ಕರ ಇಟ್ಟುಕೊಳ್ಳುವರು. ಅಂತ್ಯ ದಿನಗಳಲ್ಲಿ, ಇಂತಹ ದಿನಗಳಲ್ಲಿ ಜನರು ಸ್ವಸ್ಥ ಬೋಧನೆಯನ್ನು, ಆರೋಗ್ಯಕರವಾದಂತಹ ಬೋಧನೆಯನ್ನು, ಹೃದಯ ಸಂಬಂಧವಾದ ಭಕ್ತಿಯನ್ನು ತೋರಿಸುವ ಬೋಧನೆಯನ್ನು, ಕ್ರಿಸ್ತನ ರಕ್ತದ ಕುರಿತು ಬೋಧಿಸುವ ಬೋಧನೆಯನ್ನು, ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆ ಉಂಟಾಗುವ ಬೋಧನೆಯನ್ನು, ಮಾನಸಾಂತರ ಹುಟ್ಟಿಸುವಂತಹ ಬೋಧನೆಯನ್ನು ಹಳೇ ಬೋಧನೆ ಎಂದು ಪರಿಗಣಿಸಿ ಪಕ್ಕಕ್ಕೆ ತಳ್ಳಿಹಾಕಿ, ಏನಂತೆ, ನಿನ್ನ ಪಾಪದಲ್ಲಿ ನೀನು ನಶಿಸಿ ಹೋಗುತ್ತಿ ಎಂಬ ಮಾತನ್ನು ಕೇಳದೆ, ಯಾವತ್ತೋ ನನ್ನ ದೇವರು ನನ್ನ ಪಾಪ ಕ್ಷಮಿಸಿರೋದ್ರಿಂದ ಈಗ ಏನ್ ಮಾಡಿದ್ರೂ ನಡೆಯುತ್ತದೆ ಅಂದುಕೊಳ್ತಾರೆ. ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡದಂತೆ, ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡಲಾರದಂತೆ, ಯೇಸು ಕೊಡುವ ಕ್ಷಮಾಪಣೆ ವೈಯಕ್ತಿಕವಾಗಿ ಹೊಂದಲಾರದಂತೆ ನಿರ್ಲಕ್ಷ್ಯರಾಗಿರುವಂತಹ ಈ ಕಾಲದ ಕ್ರೈಸ್ತಿಯ ಸಮಾಜವನ್ನು ನೋಡುವಾಗ ವಿಷಾದ ಅನಿಸುತ್ತೆ. ಇವು ಅಂತ್ಯ ದಿನಗಳಾಗಿವೆ. ವಾಕ್ಯ ಕೇಳಿದ ನಂತರ ನಾನು ಏನು ಮಾಡಿದ್ದೇನೆ, ನನ್ನ ಹೃದಯ ಹೇಗಿದೆ ಎಂಬ ಪಶ್ಚಾತ್ತಾಪ ಪ್ರತಿ ಸಾರಿ ನಮಗುಂಟಾಗಬೇಕು. ವಾಕ್ಯದಲ್ಲಿ ನಮಗೆ ಪರಿಹಾರ ದೊರಕಬೇಕು, ಆದರಣೆ ಉಂಟಾಗಬೇಕು, ನಮಗೆ ಪಶ್ಚಾತ್ತಾಪ ಉಂಟಾಗಬೇಕು, ಧೈರ್ಯ ಉಂಟಾಗಬೇಕು, ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಬೇಕು. ಅದು ಸ್ವಸ್ಥ ಬೋಧನೆಯಿಂದಲೇ ಸಾಧ್ಯವಾಗುತ್ತೆ. ಆದರೆ ಮನುಷ್ಯರು ತಮ್ಮ ದುರಾಶೆಗಳಿಗೆ ಅನುಕೂಲವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ತಾರಂತೆ. ಅವರು ಸತ್ಯ ಬೋಧನೆಗೆ ಕಿವಿಗೊಡಲ್ಲ ಅಂತೆ, ಸತ್ಯ ಬೋಧನೆ ಕೇಳಲ್ಲ ಅಂತೆ. ಸತ್ಯ, ನಿಜ, ನಿಜವಾದದ್ದನ್ನು ಬೇಡ ಅಂದುಕೊಂಡು ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಕಲ್ಪನಾ ಅಂದರೆ ಏನು? ಕಲ್ಪನಾ ಕಲಬೆರಿಕೆಯಾದದ್ದು, ಊಹೆ ಮಾಡಿಕೊಂಡು ಊಹಿಸಿ ಹೇಳಿಕೊಳ್ಳೋದು, ಊಹೆಯಿಂದ ಊಹಿಸಿಕೊಂಡು ಉಪದೇಶ ಮಾಡುವಂಥದ್ದು. ಅದಕ್ಕೆ ಹೇಳಬೇಕಾದರೆ ಬಿಲ್ಟಪ್ ಅನ್ನುತ್ತಾರಲ್ಲವೇ, ಆ ರೀತಿ. ಕಾಲ್ಪನಿಕ ಕಥೆಗಳು, ಅಲ್ಲಸಲ್ಲದ ಕಲ್ಪನೆಗಳೊಂದಿಗೆ, ಅಲ್ಲಸಲ್ಲದ ಮಾತುಗಳಿಂದ, ಅಲ್ಲಸಲ್ಲದ ಆಸೆಗಳಿಂದ, ಅಲ್ಲಸಲ್ಲದ ಉದ್ರೇಕಗಳಿಂದ, ಅಲ್ಲಸಲ್ಲದ ವಿಷಯಗಳಿಂದ ಮನುಷ್ಯನು ತನ್ನ ಹೃದಯವನ್ನು ತುಂಬಿಸಿಕೊಳ್ತಿದ್ದಾನಂತೆ. ರಿಯಲ್ ಬೇಡ, ನಮಗೆ ಎಲ್ಲ ಕಲ್ಪನೆ ಬೇಕಂತೆ. ರಿಯಲ್ ಬೇಡ, ಕಾರ್ಟೂನ್ಸ್ ಬೇಕನ್ನುತ್ತಾರೆ. ರಿಯಲ್ ಬೇಡ, ಎಲ್ಲ ನಟನೆ ಬೇಕನ್ನುತ್ತಾರೆ. ಈ ಲೋಕದ ನಟನೆ ನಾಶವಾಗಿ ಹೋಗುತ್ತೆ, ಈ ಲೋಕ ನಟನೆ ಗತಿಸಿ ಹೋಗುತ್ತೆ. ನಟನೆ, ನಾವಂದ್ಕೊಳ್ತೇವೆ ಮೂವಿ ಸ್ಟಾರ್ಸೇ ಒಳ್ಳೆ ನಟನೆಗಾರರು ಎಂಬುದಾಗಿ. ಅವರು ಸ್ವಲ್ಪ ಹೊತ್ತು ಆ ಮೂವಿಯಲ್ಲೇ ನಟಿಸುತ್ತಾರೆ, ಆದರೆ ನಿಜ ಜೀವಿತದಲ್ಲಿ ಜನರು ನಿಜವಾದ ನಟನೆಯನ್ನು ಮಾಡುವವರಾಗಿದ್ದಾರೆ. ಎಲ್ಲರ ಮುಂದೆ ನಟಿಸಿ ಒಳ್ಳೆ ಮಹಾನಟರು ಎಷ್ಟೋ ಜನರಿದ್ದಾರೆ. ಅದು ಕಪಟತನಾಗಿದೆ. ಒಳಗಡೆ ಒಂಥರ, ಹೊರಗಡೆ ಒಂಥರ ಇರುವಂಥದ್ದಾಗಿದೆ. ಭಕ್ತಿಯನ್ನು ಆಶಿಸುತ್ತಾರೆ, ಅದರ ಶಕ್ತಿಯನ್ನು ತೋರ್ಪಡಿಸೋದಿಲ್ಲ. ಮನುಷ್ಯರ ಮುಂದೆ ಒಳ್ಳೆಯವರಂತೆ ನಟಿಸುತ್ತಾ ಘೋರವಾದ ನೀಚ ಕಾರ್ಯಗಳನ್ನು ಮಾಡುತ್ತಾರೆ. ತಮ್ಮ ದೋಷಗಳನ್ನು ಮುಚ್ಚಿಕೊಳ್ಳುವುದಕ್ಕಾಗಿ, ನಿಜ ಸ್ವರೂಪ ಮುಚ್ಚಿಕೊಳ್ಳುವುದಕ್ಕಾಗಿ ತಮ್ಮ ವೇಷವನ್ನೇ ಬದಲಾಯಿಸುವಂಥವರು ಎಷ್ಟೋ ಜನ ಇದ್ದಾರೆ. ಕಲ್ಪನೆ, ಆರ್ಟಿಫಿಷಿಯಲ್ ಬೇಕು ಈ ದಿನಗಳಲ್ಲಿ. AI ಬಂದಿದೆಯಲ್ಲವೇ, ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೂಲಕ ಕೃತಕ ದೃಶ್ಯ ತಯಾರು ಮಾಡಿಕೊಳ್ಳಬೇಕು. ಇಲ್ಲದವುಗಳನ್ನು ಇರುವಂತೆ ನಾವು ಊಹಿಸಿಕೊಂಡು ಕಲ್ಪಿಸಿಕೊಳ್ಳಬೇಕು. ಇದ್ದದ್ದನ್ನು ಇದ್ದಂತೆ ಅಲ್ಲದೆ ಇನ್ನು ಬೆಟರ್ ಆಗಿರುವಂತೆ ತೋರಿಸಿಕೊಳ್ಳೋದು, ಇನ್ನೂ ದೊಡ್ಡದಾಗಿದೆ ಎಂದು ತೋರಿಸಿಕೊಳ್ಳುವಂಥದ್ದು ಈ ದಿನ ಎಲ್ಲಿ ನೋಡಿದರೂ ಇದೆ. ನೋಡಿರಿ, ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ದೇವರ ವಾಕ್ಯ ಬೋಧಿಸಲ್ಪಡುತ್ತಾ ಇರುವಾಗ ನಾನೇ ಗಮನಿಸುತ್ತಾ ಇದ್ದೇನೆ. ಗಂಟೆಗಳವರೆಗೂ ಒಂದು ಕಾಲದಲ್ಲಿ ವಾಕ್ಯ ಕೇಳ್ತಾ ಇದ್ರು ಜನರು. ಒಂದು ಕಾಲದ ಉಜ್ಜೀವನ ಕೂಟದಲ್ಲಿ 3 ಗಂಟೆಗಳವರೆಗೂ, 4 ಗಂಟೆ, 5 ಗಂಟೆಗಳವರೆಗೂ ಮೀಟಿಂಗ್ ನಡೆಯುತ್ತಿದ್ವು. ಅದರಲ್ಲಿ 3 ಗಂಟೆ ವಾಕ್ಯ ಇರ್ತಾ ಇತ್ತು, 1 ಗಂಟೆಯಷ್ಟು ಪ್ರಾರ್ಥನೆ ಇರ್ತಾ ಇತ್ತು. ಆದರೆ ಈ ದಿನ ಮನುಷ್ಯರಿಗೆ ಶಾರ್ಟ್ ಆಗಿ ಬೇಕು. ಏನ್ ಪ್ರಿಯರೇ, ಮನುಷ್ಯರಿಗೆ ಹೃದಯವನ್ನು ಬಹಳವಾಗಿ ಅಗಿದು ಹೃದಯ ಅಂತರಾಳದಲ್ಲಿರುವ ಪ್ರತಿ ಕೇಡನ್ನು, ಪ್ರತಿ ಪಾಪವನ್ನು ಬಯಲುಪಡಿಸಿ ಪಶ್ಚಾತ್ತಾಪಪಟ್ಟು ನಮ್ಮ ಹೃದಯವನ್ನು ಹಾಳು ಮಾಡುವಂತಹ ಎಲ್ಲವುಗಳಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸಿ ಬಿಡುಗಡೆ ಹೊಂದುವವರೆಗೂ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ದೇವರೇ ನಿನ್ನನ್ನು ಬಿಡಲ್ಲ ಎಂದು ರಾತ್ರಿಯೆಲ್ಲ ಹೋರಾಡಿದಂತಹ ಯಾಕೋಬನಂತಹ ಪ್ರಾರ್ಥನೆ ಈ ದಿನ ಕಾಣಿಸ್ತಾ ಇಲ್ಲ. ಟಚ್ ಎಂಬ ಪ್ರಾರ್ಥನೆ ಬೇಕಷ್ಟೇ. ಯಾವುದೋ ಒಂದು ಮಾತಿನಲ್ಲಿಯೇ ಅದ್ಭುತ ಆಗಬೇಕಷ್ಟೇ ಬಯಸ್ತಾರೆ.
ಒಂದೇ ಮಾತಿನಲ್ಲಿ ಅದ್ಭುತ ಆಗಬೇಕು, ಒಂದೇ ದಿನದಲ್ಲಿ ನಾನು ಪರಿಶುದ್ಧನಾಗಬೇಕು. ಒಂದು ದಿನದಲ್ಲಿ, ಒಂದು ಕ್ಷಣದಲ್ಲಿ ನೀವು ಮಾನಸಾಂತರ ಹೊಂದಿ ರಕ್ಷಣೆ ಹೊಂದಬಹುದು. ಬಟ್ ಯು ನೋ, ಇಟ್ ವಿಲ್ ಟೇಕ್ ಯುವರ್ ಲೈಫ್ ಟೈಮ್ ಟು ಬಿ ಸ್ಯಾಂಕ್ಟಿಫೈಡ್. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ಆತನ ಸಾರೂಪ್ಯಕ್ಕೆ ಮಾರ್ಪಡುವುದಕ್ಕಾಗಿ ನಿಮ್ಮ ಜೀವಿತ ಕಾಲವೆಲ್ಲ ಹೋರಾಡಬೇಕಾಗುತ್ತೆ. ನಿಮ್ಮ ಜೀವಿತ ಕಾಲವೆಲ್ಲ ದೇವರೊಂದಿಗೆ ಸಹವಾಸ ಮಾಡಬೇಕಾಗುತ್ತೆ. ಅಂತಹ ಭಕ್ತಿ ಬೇಡ ನಮಗೀಗ. ಬೇಗನೆ ನನ್ನನ್ನು ಆಶೀರ್ವದಿಸಿ ನಾನು ಹೋಗಬೇಕು, ನನ್ನನ್ನು ಆಶೀರ್ವದಿಸಿರಿ, ನನ್ನ ಇಷ್ಟ ಬಂದಂತೆ ಅವುಗಳನ್ನು ಬಳಸಬೇಕು ಎಂಬ ಭಕ್ತಿಯೇ ಈ ದಿನ ನೋಡ್ತೇವಲ್ಲವೇ? ಎಲ್ಲ ಕಲ್ಪನೆ ಬೇಕು ಈ ದಿನ. ಬರೀ ವಾಗ್ದಾನ ಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಹೆಚ್ಚಿಸಲಿ, ನಿಮ್ಮನ್ನು ಅಭಿವೃದ್ಧಿಪಡಿಸಲಿ, ನಿಮ್ಮ ಹೃದಯದ ತವಕ ತೀರಿಸಲಿ, ನೀವು ಅಂದುಕೊಂಡದ್ದೆಲ್ಲ ನೆರವೇರಲಿ. ಹಾಗಂದ ಕೂಡಲೇ ಎಷ್ಟೋ ಜನ ಉಲ್ಲಾಸ ಪಡ್ತಾರೆ ಈ ದಿನಗಳಲ್ಲಿ. ನಿಮ್ಮ ಹೃದಯ ದೇವ್ರ ಮುಂದೆ ಸರಿಯಲ್ಲ, ಅದಕ್ಕೆ ಇದರಲ್ಲಿ ನಿಮಗೆ ಪಾಲಿಲ್ಲ ಅಂತ ಹೇಳಿದ್ರೆ ಮುಖ ಬಾಡಿಸಿಕೊಂಡು ಹೋಗ್ತಾರಲ್ಲವೇ? ಮೊದಲು ನಿಮ್ಮ ಹೃದಯ ಸರಿಪಡಿಸಿಕೊಳ್ಳಿರಿ ಎಂದು ಹೇಳಿದ್ರೆ ಕೇಳೋದಿಲ್ಲ. ಒಂದು ಗಾಸಿಪ್ನಂತಹ ಮಾತುಗಳು, ಔಟ್ಸೈಡ್ ಮಾತುಗಳು, ಪಕ್ಕದವರ ಮಾತುಗಳು, ಎದುರುಗಡೆ ಇರುವವರ ತಪ್ಪುಗಳು ಎಷ್ಟು ಮಾತಾಡಿದ್ರು ಕೂಡ ಎಷ್ಟೋ ಇಂಟ್ರೆಸ್ಟಿನಿಂದ, ಎಷ್ಟೋ ಕ್ಯೂರಿಯಾಸಿಟಿಯಿಂದ, ಆಸಕ್ತಿಯಿಂದ ಕೇಳ್ತಾ ಇರ್ತಾರೆ. ನಿಮ್ಮ ಸಂಗತಿ ಬಂದ ಕೂಡಲೇ ಸಾಕಂತ ಹೇಳ್ತೀರ್ರಿ. ಕಾರಣ ನಿಮ್ಮ ಹೃದಯ ಸ್ಥಿತಿ ತೋರಿಸುವಂಥದ್ದು ವಾಕ್ಯ ಆಗಿದೆ, ಆದರೆ ಪಕ್ಕದವರಿಗೆ ತೋರಿಸುವಂಥದ್ದಲ್ಲ ಪ್ರಿಯರೇ ಸತ್ಯವೇದದಲ್ಲಿರುವ ವಚನಗಳು. ಪಕ್ಕದವರಿಗೆ ನೋಡಬೇಕಾದ್ರೆ ಆ ರೀತಿ ಹಾಳಾಗ್ಬೇಡಪ್ಪ, ಹಾಗೆ ನಾಶವಾಗ್ಬೇಡ ಅಂತ ಎಚ್ಚರಿಸಬೇಕೇ ಹೊರತು ನೀವು ನಿಮ್ಮ ಸ್ಥಿತಿಯನ್ನು ಅರಿತುಕೊಳ್ಳದೆ ಇತರರನ್ನು ವಿಮರ್ಶಿಸುವುದಕ್ಕಾಗಿ ವಾಕ್ಯ ಇಲ್ಲ ಪ್ರಿಯರೇ. ಕಲ್ಪನಾ ಕಥೆಗಳು. ಟಿಕ್ಟಾಕ್ ಎಂಬ ಆ್ಯಪ್ ಇತ್ತಲ್ಲವೇ, ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದರೆ, ಇನ್ನು ಅನೇಕ ದೇಶಗಳಲ್ಲಿ ಅದನ್ನು ಬ್ಯಾನ್ ಮಾಡ್ತಲೇ ಇದ್ದಾರೆ. ಏನದು? ಒಂದಕ್ಕೆ ಒಂದು ಜೋಡಿಸಿ, ಕೃತಕವಾಗಿ ಒಂದು ಹಾಡನ್ನು ತೆಗೆದು ಮತ್ತೊಂದು ಹಾಡಕ್ಕೆ ಜೋಡಿಸಿ ತಯಾರು ಮಾಡಿ ಅದನ್ನು ಇದನ್ನು ಜೋಡಿಸಿ ಕ್ವಿಕ್ ಆಗಿ 30 ಸೆಕೆಂಡ್ಸ್ನಲ್ಲಿ ಟಪ 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 ಅಂತ ತೋರಿಸಿದ್ರೆ ಅದು ಎಷ್ಟೋ ಆಸಕ್ತಿಯಿಂದ ನೋಡ್ತಾರೆ. ಅದೇ 30 ನಿಮಿಷ ದೇವರ ವಾಕ್ಯ ಕೇಳ್ರಿ ಅಂತ ಅಂದ್ರೆ ಬೋರಿಂಗ್. ಕೇಳಲ್ಲ. ಏನ್ ಪ್ರಿಯರೇ? ದೇವರ ವಾಕ್ಯ ನಿಮ್ಮ ಹೃದಯವನ್ನು ಪರಿವರ್ತನೆಯೊಳಗೆ ನಡೆಸುತ್ತದೆ, ನಿಮ್ಮ ನಂಬಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ ಅಂತ ಹೇಳಿದ್ರೆ ಅದು ಅವಶ್ಯಕವಿಲ್ಲ. ತಾತ್ಕಾಲಿಕವಾದ ಆಕರ್ಷಣೆ ನನಗೆ ಸಾಕು, ನನ್ನ ಕಿವಿಗೆ ಇಂಪಾದದಿದ್ರೆ ಸಾಕು, ಕಣ್ಣಿಗೆ ಆಕರ್ಷಣೆಯುಳ್ಳದಾಗಿದ್ರೆ ಸಾಕು. ಆ ಅಸಭ್ಯವಾದ ವಸ್ತ್ರಧಾರಣೆಯೊಂದಿಗೆ, ಅಸಭ್ಯವಾದ ವರ್ತನೆಯೊಂದಿಗೆ, ದುಂದೌತಣದೊಂದಿಗೆ, ದ್ವಿಅರ್ಥದಿಂದ ಕೂಡಿರುವ ಮಾತುಗಳೊಂದಿಗೆ ಮನುಷ್ಯನು ತನ್ನನ್ನು ತಾನು ಅಂಥವುಗಳಿಂದಲೇ ತೃಪ್ತಿ ಮಾಡಿಕೊಳ್ಳಲು ಬಯಸ್ತಾನೆ. ಅಂತಹ ಸ್ಥಿತಿಯಲ್ಲಿ ದೇವರ ವಿಷಯಗಳಲ್ಲಿ ಕೂಡ ಈ ದಿನ ವಿಶ್ವಾಸಿಗಳೆಂದು ಕರೆಯಲ್ಪಡುವಂಥವರು ಕೂಡ ರೀಲ್ಸ್ ಬಿಡ್ರಿ, ಇವು ನಮಗೆ ಬಹಳ ಉಪಯೋಗಕರವಾಗಿರ್ತವೆ ಎಂದು ಹೇಳ್ತಿದ್ದಾರೆ. ಯೋಚಿಸಿ, 30 ಸೆಕೆಂಡಲ್ಲಿ ಏನು ಹೇಳಲಿಕ್ಕಾಗತ್ತೆ? ಏನು ಹೇಳಬಹುದು? ಅಫ್ಕೋರ್ಸ್ ದೇವರ ವಾಕ್ಯ ಬಲವುಳ್ಳದಾಗಿದೆ, ಶಕ್ತಿಯುಳ್ಳದಾಗಿದೆ. ಇಟ್ ಕ್ಯಾನ್ ಸ್ಟಿಲ್ ವರ್ಕ್. ಬಟ್ ಎಷ್ಟು ಜನ ದೇವರ ವಾಕ್ಯವನ್ನು ರೀಲ್ಸ್ನಲ್ಲಿ ನೋಡ್ತಿದ್ದಾರೆ? ಲೋಕ ಸಂಬಂಧವಾದ ಆಕರ್ಷಣೆಯುಳ್ಳ ದುಂದೌತಣದಿಂದ ಕೂಡಿದ ವಿಷಯಗಳನ್ನು ಗಂಟೆಗಳವರೆಗೂ ಒಂದಾದ ನಂತರ ಒಂದು ನೋಡ್ತಾರೆ. ಒಂದು 30 ನಿಮಿಷ ದೇವರ ವಾಕ್ಯ ಕೇಳುವುದರ ಬದಲಿಗೆ ಒಂದು 30 ಸೆಕೆಂಡ್ ರೀಲ್ಗಳನ್ನು ನೋಡ್ತಾ ಕೂತ್ಕೊಳ್ಳೋರು ಎಷ್ಟು ಜನ ಇದ್ದಾರೆ? ಸಮಯ ಎಷ್ಟಾಯ್ತು ಎಂದು ಗಮನಿಸುವುದೇ ಇಲ್ಲ. ಸ್ವಲ್ಪ ಅದು, ಸ್ವಲ್ಪ ಇದು, ಸ್ವಲ್ಪ ಅದು, ಸ್ವಲ್ಪ ಇದು, ಕೊನೆಗೆ ಏನು ನೋಡಿದೇವೆಂಬುದು ಕೂಡ ಅವರಿಗೆ ನೆನಪಿರಲ್ಲ, ನೋಡಿದು ಕೂಡ ಅರ್ಥ ಆಗಲ್ಲ. ತಾತ್ಕಾಲಿಕವಾದ ಸಂತೋಷದಿಂದಲೇ ತುಂಬಿಕೊಳ್ತಿದ್ದಾರೆ. ಅಮೆರಿಕದಂತಹ ದೇಶದಲ್ಲಿ ಈವನ್ ಮಕ್ಕಳು ಕೂಡ 20 ಮಿಲಿಯನ್ ಚಿಲ್ಡ್ರನ್ ಆರ್ ಅಡಿಕ್ಟೆಡ್ ಟು ಟಿಕ್ಟಾಕ್. ಎಷ್ಟು ಜನ ಈ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಅಪವಿತ್ರವಾದವುಗಳಿಗೆ ಅಡಿಕ್ಟ್ ಆಗ್ತಾ ಇಲ್ಲ? ಎಷ್ಟೋ ಜನ ಈ ದಿನ ನೀಚವಾದವುಗಳನ್ನು ಕಲಿಯುವುದಕ್ಕಾಗಿ ತವಕ ಪಡ್ತಿದ್ದಾರೆ. ಎಷ್ಟೋ ಜನ ಈ ದಿನ ತಾತ್ಕಾಲಿಕವಾಗಿ ಸಂತೋಷ ಕೊಡುವವುಗಳಿಗೋಸ್ಕರ ತವಕಿಸುತ್ತಿದ್ದಾರೆ. ಡ್ರಗ್ ಅಡಿಕ್ಟ್ಸ್ ಆಗುತ್ತಿದ್ದಾರೆ. ಆ ಡ್ರಗ್ ತೆಗೆದುಕೊಂಡ್ರೆ ನಿಮ್ಗೆ ಏನು ಸಿಗುತ್ತೆ ಅಂತ ಕೇಳಿದ್ರೆ, ಕಿಕ್ ಸಿಗುತ್ತೆ ಅಂದ ಒಬ್ಬ ಹುಡುಗ. ಕಿಕ್ ಅಂದ್ರೆ ಏನು ಅಂದ್ರೆ ಅದೇ ಗಾಳಿಯಲ್ಲಿ ಹಾರಾಡಿದಂತೆ ಅನಿಸುತ್ತದೆ ಅಂದ. ಎಷ್ಟೊತ್ತಿರುತ್ತೆ ಆ ಕಿಕ್ಕು ಅಂದ್ರೆ ನನಗೆ ಗೊತ್ತಿಲ್ಲ ಎಷ್ಟೊತ್ತಿರುತ್ತೆ ಅಂದ. ನಾನು ಕಣ್ಣು ತೆರೆದ ಕೂಡಲೇ ಕೆಳಗೆ ಬಿದ್ದಿರ್ತೇನೆ, ನನಗೆ ಕಣ್ಣು ತೆರೆದ ಕೂಡಲೇ ನನಗೇ ನಾಚಿಕೆಯಾಗುವಂತಹ ಪರಿಸ್ಥಿತಿಯಲ್ಲಿ ಬಿದ್ದಿರ್ತೇನೆ ಅಂದ. ನನಗೇನಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ, ಆದರೆ ಆ ಕಿಕ್ನಲ್ಲಿ ನನಗೇನಾಯ್ತು, ಎಷ್ಟೊತ್ತು ಅದರಲ್ಲೇ ನಾನು ಉಳ್ಕೊಂಡೇನೆಂದು ನನಗೆ ಗೊತ್ತಿಲ್ಲ. ಆದರೆ ಅದರಿಂದ ಹೊರ ಬಂದಾಗ ಮತ್ತೆ ಅದೇ ಬೇಕು ಎಂದು ನನ್ನ ಹೃದಯ ಬಯಸುತ್ತೆ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಅಗೇನ್ ಐ ವಿಲ್ ಟೇಕ್ ಡ್ರಗ್, ಅದರ್ ಡ್ರಗ್.
ಕೇಳಿ ಪ್ರಿಯರೇ, ಎಷ್ಟು ಜನ ಈ ದಿನ ಬಂಧಿತರಾಗ್ತಿಲ್ಲ? ನಿಮ್ಮನ್ನು ಬಂಧನದಿಂದ ಬಿಡಿಸುವುದಕ್ಕಾಗಿಯೇ ಕರ್ತನಾದ ಯೇಸುಕ್ರಿಸ್ತನು ಹೇಳಿದ್ದಾರೆ, ವಾಕ್ಯ ನಿಮಗೆ ಬಿಡುಗಡೆ ಮಾಡುವುದು ಎಂದು. ಪಾಪ ಮಾಡುವವನು ಪಾಪಕ್ಕೆ ಬಂದಿಯಾಳಾಗಿದ್ದಾನೆ. ನೀವು ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟವರಾಗಿರೋದ್ರಿಂದ ಮನುಷ್ಯರಿಗೆ ಬಂದಿಯಾಳುಗಳಾಗಬೇಡಿರಿ, ಪಾಪಕ್ಕೆ ಬಂದಿಯಾಳುಗಳಾಗಬೇಡಿರಿ. ನೀವು ಯಾವುದನ್ನು ಬಿಟ್ಟು ಬಿಡಲಿಕ್ಕಾಗುತ್ತಾ ಇಲ್ಲವೋ, ಅದು ಡ್ರಗ್ಸ್ ಆಗಿದೆಯೋ, ಅದು ಸೋಷಿಯಲ್ ಮೀಡಿಯಾ ಆಗಿದೆಯೋ, ಇಲ್ಲವೇ ರೀಲ್ಸ್ ವೀಕ್ಷಿಸುವಂಥದ್ದಾಗಿದೆಯೋ, ಅದು ಅಸೂಯೆಯೋ, ದ್ವೇಷವೋ, ಸೆಕ್ಸ್ ವಿಷಯಗಳಾಗಿವೆಯೋ, ಯಾವ ವಿಷಯದಲ್ಲಿ ನೀವು ಜಯಿಸ್ಲಿಕ್ಕಾಗುತ್ತಾ ಇಲ್ಲವೋ ನೀವು ಅದಕ್ಕೆ ಬಂಧಿತರಾಗಿದ್ದೀರಿ ಎಂದು ಅರ್ಥ. ನಿಮ್ಮನ್ನು ನೀವೇ ನಾಶನ ಮಾಡಿಕೊಳ್ತಾ ಇದ್ದೀರಿ ಎಂದು ಅರ್ಥ. ಈ ದಿನ ನಿಮಗೆ ಬಿಡುಗಡೆ ಬೇಕಾದರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ನನ್ನ ವಾಕ್ಯವೇ ಸತ್ಯ ಅಂದಿದ್ದಾರೆ ಯೇಸು. ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ನೀವು ಕೂಡ ದೇವರ ವಾಕ್ಯ ನಂಬಿಕೆಯಿಂದ ಕೇಳುವುದಾದರೆ, ನಿಮ್ಮ ಹೃದಯಕ್ಕೆ ಅದನ್ನು ಅನ್ವಯಿಸಿಕೊಳ್ಳೋದಾದರೆ ಅದ್ಭುತವಾದ ಮಾರ್ಪಡುವಿಕೆಯನ್ನು, ಬಿಡುಗಡೆಯನ್ನು, ಸ್ವೇಚ್ಛೆಯನ್ನು ನಿಮ್ಮ ಜೀವಿತದಲ್ಲಿ ಕಾಣುತ್ತೀರಿ. ಹಾಗಾಗಿ ತಾತ್ಕಾಲಿಕವಾದ ಸಂತೋಷಕ್ಕಾಗಿ ತವಕಪಡದೆ ಶಾಶ್ವತವಾದ ದಿವ್ಯದಾನ ಕೊಡುವಂತಹ ದೇವರ ಮಾತಿಗಾಗಿ ಎದುರು ನೋಡೋಣ. ಆತನ ಬಾಯಿಯ ಮಾತಿನಂತೆ ನಮಗೆ ಆಗಲಿ ಎಂದು ಹೇಳುತ್ತಾ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡೋಣ. ಸತ್ಯವಾಕ್ಯ ನಮಗೆ ಕಠಿಣವಾಗಿ ಕಾಣಿಸಿದರೂ ನಮ್ಮ ಹೃದಯಾಂತರಾಳಗಳಲ್ಲಿ ತೂರಿಕೊಂಡಾಗ ಅದು ನಮಗೆ ಮೇಲು ಉಂಟು ಮಾಡ್ತದೆಂದು ನಂಬಿ ಬದುಕುವಂತೆ, ನಿತ್ಯ ಜೀವವುಳ್ಳವರಾಗಿ ನಿರಂತರವೂ ಆತನ ರಾಜ್ಯದ ವಾರಸುದಾರರಾಗಿರುವಂತೆ ವಾಕ್ಯವು ನಮ್ಮನ್ನು ಬಲಪಡಿಸುತ್ತದೆ ಎಂದು ನಂಬಿ ಆ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಒಂದು ಸಾರಿ ನಮ್ಮನ್ನು ನೋಡಯ್ಯ. ಈ ಅನುದಿನದ ಧ್ಯಾನ ವೀಕ್ಷಿಸುವವರಲ್ಲಿ ಯಾರ್ಯಾರೂ ಇನ್ನು ಯಾವ್ಯಾವ ಕಾರ್ಯಗಳಿಗೆ ಬಂದಿಯಾಳುಗಳಾಗಿದ್ದಾರೋ, ಯಾವುದನ್ನು ಬಿಟ್ಟು ಬಿಡಲಿಕ್ಕಾಗ್ತಾ ಇಲ್ಲವೋ, ತೊರೆದು ಬಿಡಲಿಕ್ಕಾಗ್ತಾ ಇಲ್ಲವೋ, ಯಾವುದನ್ನು ಕೋರಿಕೊಳ್ಳುತ್ತಾ ಯಾವುದ್ರ ಬಗ್ಗೆ ಯೋಚಿಸುತ್ತಾ ಇದ್ದಾರೋ, ತಮ್ಮ ಸಮಯ ಯಾವುದರಿಂದ ಹಾಳು ಮಾಡಿಕೊಳ್ತಿದ್ದಾರೋ, ಅಂತಹ ಬಂಧನದಿಂದ ಅವರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ. ನಿಮ್ಮಲ್ಲಿ ಆನಂದಿಸುವಂತಹ ಕೃಪೆಯನ್ನು, ನಿಮ್ಮ ವಾಕ್ಯದಲ್ಲಿ ಸಂತೋಷಿಸುವ ಆಶೀರ್ವಾದ ನಮಗೆ ದಯಪಾಲಿಸಿರಿ. ನಿಮ್ಮ ವಾಕ್ಯದ ಬೆಳಕಲ್ಲಿ ನಮ್ಮನ್ನು ನಾವು ನೋಡಿಕೊಂಡು, ನಮ್ಮ ಹೃದಯವನ್ನು ಸರಿಪಡಿಸಿಕೊಂಡು, ನೀವು ಕೊಡುವ ನಿಜ ಸಮಾಧಾನ ಸಂತೋಷ ಹೊಂದಿಕೊಳ್ಳಲು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂದಿರುವ ನಿಮ್ಮನ್ನು ಕಂಡುಕೊಂಡು ನಿಮ್ಮ ರಾಜ್ಯ ವಾರಸುದಾರರಾಗಿ ಜೀವಿಸುತ್ತಾ ಈ ಲೋಕ ಬಿಟ್ಟು ಹೋದಾಗ ನಿಮ್ಮ ರಾಜ್ಯದಲ್ಲಿ ನಿರಂತರವೂ ಜೀವಿಸುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಯಾವುದಾದ್ರೂ ಪಾಪಕ್ಕೆ ಅಡಿಕ್ಟ್ ಆಗಿದ್ದೀರಾ? ಏನ್ ಪ್ರೇಯರೇ, ಬಿಟ್ಟು ಬಿಡಲಿಕ್ಕಾಗದೆ, ನಿಮ್ಮ ಫಿಂಗರ್ಸ್ಗಳಲ್ಲಿ ಶಕ್ತಿ ಇಲ್ಲದೆ, ನಿಮ್ಮ ಆಲೋಚನೆ ಹತೋಟಿಯಲ್ಲಿಟ್ಟುಕೊಳ್ಳದೆ, ನಿಮ್ಮ ಹೃದಯ ಹಲವಾರು ರೀತಿಯಲ್ಲಿ ದಾರಿ ತಪ್ಪುತ್ತಾ ಇದೆಯಾ? ಕೆಟ್ಟ ಚಟಗಳಿಗೆ, ಕೆಟ್ಟ ಕಾರ್ಯಗಳಿಗೆ ಅವಕಾಶ ಕೊಡ್ತಿದೆಯಾ? ವಾಕ್ಯವನ್ನು ಹಗುರವಾಗಿ ತೆಗೆದುಕೊಳ್ತಾ ದೇವರನ್ನು, ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡುವವರಾಗಿದ್ದೀರಾ? ನಿಮಗೆ ಬಿಡುಗಡೆ ದೊರಕುವುದು ಅಲ್ಲೇ ಎಂದು ಗುರುತಿಸಿ ಇನ್ನು ಮೇಲಾದರೂ ಸತ್ಯವಾಕ್ಯವನ್ನು ಕೇಳಿರಿ. ಸರ್ವಶಕ್ತನಾದ ದೇವರ ಶಕ್ತಿಯಿಂದ ಪ್ರತಿ ಪಾಪ ಜಯಿಸಿ ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಆತನು ಕೊಡುವ ಕೃಪೆಯನ್ನು ಹೊಂದಿಕೊಳ್ಳಿರಿ. ನಿಮಗಾಗಿ ನಾವು ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ಒಂದು ವೇಳೆ ಟೆಕ್ಸ್ಟ್ ಕಳಿಸಲಿಕ್ಕಾಗದಿದ್ದರೆ ಕೊಡಲ್ಪಟ್ಟಿರುವಂತಹ ನಂಬರಿಗೆ ನೀವು ನೇರವಾಗಿ ಕರೆ ಮಾಡಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಡಾಕ್ಟರ್ ಜಯಪಾಲ್ ಕನ್ನಡ, ತೆಲುಗು, ಹಿಂದಿ, ಮಲಯಾಳಂ, ತಮಿಳ್, ಅನೇಕ ಭಾಷೆಗಳಲ್ಲಿ ಕೂಡ ದೇವರ ವಾಕ್ಯವನ್ನು ನಾವು ಸಾರುತ್ತಾ ಇದ್ದೇವೆ. ನಿಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ, ಆಯಾ ಭಾಷೆ ಮಾತಾಡುವವರಿಗೆ ಈ ವಾಕ್ಯವನ್ನು ಅವರಿಗೂ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಪ್ರಾರ್ಥನಾ ಮನವಿಗಳೊಂದಿಗೆ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ತಿಳಿಯಪಡಿಸಿರಿ. ಕಲ್ವರಿ ಪ್ರೇಮಧಾರ ಎಂಬ ದ್ವಿಮಾಸ ಪತ್ರಿಕೆ ತೆಲುಗು ಭಾಷೆಯಲ್ಲಿ, ತೆಲುಗು ಭಾಷೆ ಮಾತಾಡುವವರು ನಿಮಗೆ ಉಚಿತವಾಗಿ ಈ ಪತ್ರಿಕೆ ಬೇಕಾಗಿರೋದಾದರೆ ಕೊಡಲ್ಪಟ್ಟ ನಂಬರ್ಗೆ ನೀವು ನೇರವಾಗಿ ಸಂಪರ್ಕಿಸಿ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಬಹುದು. ಪ್ರತಿದಿನ ತೆಲುಗು ಭಾಷೆಯಲ್ಲಿ ಮಾ ಮೂವೀಸ್ ಚಾನಲ್ನಲ್ಲಿ
ಆರಾಧನೆ ಶುಭವಾರ್ತೆ ಚಾನೆಲ್ಗಳಲ್ಲಿ, ಈ 3 ಚಾನೆಲ್ಸ್ಗಳಲ್ಲಿ ತೆಲುಗುವಿನಲ್ಲಿ ಕಲ್ವರಿ ದರ್ಶನ ಎಂಬ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಅಷ್ಟೇ ಅಲ್ಲ, ಪ್ರತಿದಿನ ಹಿಂದಿಯಲ್ಲಿ, ತಮಿಳಿನಲ್ಲಿ, ಹಾಗೆ ಮಲಯಾಳಂನಲ್ಲಿ ಮತ್ತು ಅನೇಕ ಭಾಷೆಗಳಲ್ಲಿ, ಒರಿಯಾದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಕೂಡ ಟಿವಿ ಕಾರ್ಯಕ್ರಮ ಪ್ರಸಾರವಾಗ್ತಿವೆ. ಈ ಎಲ್ಲಾ ಪ್ರೋಗ್ರಾಮ್ಸ್ಗಳಿಗಾಗಿ ಪ್ರಾರ್ಥಿಸಿರಿ. ಎಷ್ಟೋ ತ್ಯಾಗದಿಂದ ಪ್ರಯಾಸದಿಂದ ಮಾಡುವ ಈ ಟಿವಿ ಸೇವೆಗೆ ಕರ್ತನು ನಿಮ್ಮನ್ನು ಪ್ರೇರೇಪಿಸೋದಾದರೆ ನಿಮ್ಮ ಉದಾರತೆಯ ಕಾಣಿಕೆ ಕಳಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.